ಸರ್ ಒಬ್ಬ ಮನುಷ್ಯನ್ ನೋಡಿದ ತಕ್ಷಣ ಇವ್ರು ಒಳ್ಳೆಯವನು ಅಂತ ಹೆಂಗ್ ಸರ್ ಹೇಳಕ್ಕಾಗತ್ತೆ ಅಂದ್ರೆ ಅವ್ರ ಮನೇಲಿ ಮನೆ ಕೆಲಸದವರು ತುಂಬಾ ವರ್ಷ ಇದ್ರು ಅಂದ್ರೆ ಅವ್ನು ಒಳ್ಳೆಯವನು. 5ನೇ ನಂಬರ್ನ ಗಂಡು ಅಲ್ಲ ಹೆಣ್ಣು ಅಲ್ಲ ಅಲಿಗ್ರಹ ಅಂತ ಕರೀತಾರೆ. 14ನೇ ತಾರೀಕು ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್, ನಾವ್ ಎಲ್ಲಿ ಜವಾಹರಲಾಲ್ ನೆಹರು. 15ನೇ ತಾರೀಕು ಕೊಟ್ಟದ್ದು APJ ಅಬ್ದುಲ್ ಕಲಾಂ. 600 ಕೊಠಡಿಗಳು ಇರತಕ್ಕಂತ ಮನೆಯಲ್ಲಿ ಇದ್ದಂತವ್ರು. ಧೀರುಭಾಯಿ ಅಂಬಾನಿನೂ ಇರಕ್ಕಾಗಿ ಯಾವ ಅಂಬಾನಿ ಅದಾನಿ ಕೂಡ ಈ ಪ್ರಪಂಚದಲ್ಲೇ ಇರಕ್ಕಾಗಲ್ಲ. ಟ್ರಂಪ್ ಯಾವ್ದು ಗುರುಜಿ? ಬಟ್ ಟ್ರಂಪ್ 5ನೇ ನಂಬರ್ ಅಪ್ಪ ಸ್ವಾಮಿ ಈವಿಲ್ ಜೀನಿಯಸ್. ಕನ್ನಡ ಸಿನಿಮಾ ಯಾರೇ ಮಾಡ್ಲಿ ನಮ್ಮ ಜೊತೆ ನೀವು ಇವತ್ತಿಗೂ ಸರ್ ಕಂಟಿನ್ಯೂಸ್ ಆಗಿ ಯಾರಿಗೂ ಹೇಳಿಲ್ಲ ಸರ್ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಹೇಳಿಲ್ಲ. ಸೊ ಅದರಿಂದ 7, 16, 25ನೇ ತಾರೀಕು ಕೊಟ್ಟವರು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿದ್ವಿ. ಇವರೊಬ್ಬರೇ ಒಡಿ 9 ಅಂತಾರಲ್ಲ, 9 ಜೊತೆ ಇದ್ರೆ ನೀವಾಗೇ ಇರ್ತೀರಾ. 9ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಳ್ಳೆ ಧೈರ್ಯವಂತರು, ಯೋಧರು. ಇವರೇ ಎಲ್ಲಾರನ್ನೂ ನಿಲ್ಸ್ಬಿಟ್ಟು ರಾಯ್ ಏಜೆಂಟ್ಸ್ ಅವ್ರು ಇವನ್ನ ನಿಲ್ಸ್ಬಿಟ್ಟು ಎತ್ರಪ್ಪ ಕೈ ಅಂದ್ರೆ 9, 18, 27 ಇದ್ದನ್ನ ಮುಗಿದ ಕತೆ. ಸೇಯಿಂಗ್ ಏನಂದ್ರೆ ಬಡವನಾಗಿ ಹುಟ್ಟೋದು ತಪ್ಪಲ್ಲ ಅವರು, ಸಾಯೋವಾಗ ಬಡವನಾಗಿರ್ತೀಯಲ್ಲ ಅದು ತಪ್ಪು. Here come the all-rounders. Next 7 ಹೋಗ್ಬಿಡೋಣ ಗುರುಜಿ ಕ್ವಿಕ್ಲಿ. 7ಗೆ ಹೋಗ್ಬಿಡೋಣ. ಏನ್ ಮಾತಂದ್ರೆ ಹರಟೆ ಅಂದ್ರೆ ಹರಟೆನೆ ಅಲ್ಲ, ಹರಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. 7, 16, 25 ಇವ್ರನ್ನ ಕೇತು ಗ್ರಹ ಅಂತ ಕರಿತೀವಿ. ನೆರಳಿನ ಗ್ರಹ ಅದು. ಅದರಿಂದ ಅದಕ್ಕೆ ಒರಿಜಿನಲ್ ಆಗಿ ಕೆಲವು ವಿಷಯಗಳನ್ನ ರಿಫ್ಲೆಕ್ಟ್ ಮಾಡಕ್ಕಾಗಲ್ಲ. ರಿಫ್ಲೆಕ್ಟ್ ಮಾಡ್ಕೊಳ್ಳುತ್ತೆ, ರಿಫ್ಲೆಕ್ಟ್ ಮಾಡಲ್ಲ, ಅಬ್ಸರ್ವ್ ಮಾಡುತ್ತೆ, ಕೊಡಕ್ಕಾಗಲ್ಲ. ಯುರೇನಸ್ ನೆಪ್ಚೂನ್ ಗುರುಜಿ? ನೆಪ್ಚೂನ್ ಅಂತ ಸುಮ್ನೆ ಹೇಳ್ತಾರೆ, ಕೇತು ಅಂತಾನೆ ಹೇಳ್ಬೇಕು. ಬ್ಲಾಕ್ ಹೋಲ್ಸ್ ಅಂತಾರೆ ರಾಹು ಕೇತುಗೆ. ಬಟ್ 4 ಯುರೇನಸ್, ರಾಹು ಅದು ತಲೆ ಹೆಡ್, ಇದು ಸ್ನೇಕ್ಸ್ ಟೈಲ್. ಸೊ ಅದರಿಂದ 7, 16, 25ನೇ ತಾರೀಕು ಕೊಟ್ಟವರು ಟೈಲ್ ಅಂದ್ರೆ ಲೆಂಗ್ತಿ ಆಗಿದ್ರೆ ನಾವ್ ಹೇಳ್ಬಿಡ್ಬೋದು 3 ಮೀಟರ್ ಟೈಲ್ ಇದು ಅಂತ ಅಲ್ವಾ. ಸುತ್ತಿದ್ರೆ ಹಾವು ಎಷ್ಟು ಅಂತ ಹೇಳಕ್ಕಾಗಲ್ಲ. ಆತರ ಇವ್ರ ನಾಲೆಡ್ಜ್, ಬಂಡಲ್ ಆಫ್ ನಾಲೆಡ್ಜ್, ಇವರು ಬಂಡಲ್ ಆಫ್ ನಾಲೆಡ್ಜ್ ಇರುತ್ತೆ. ಓಕೆ, ಯಾವತ್ತೂ ಅಷ್ಟೇ ತಲೆ ಇವ್ರಿಗಿಲ್ಲ. ಕೇತು ಅಂದ್ರೆ ತಲೆ ಇಲ್ಲ, ಬಾಲ ಮಾತ್ರ ಅಲ್ವಾ. ಆ ಬಾಲ ಮಾತ್ರ ಅನ್ನೋದ್ರಿಂದ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿದ್ವಿ ಇವರೊಬ್ರೆ. ಲಿಮಿಟೇಷನ್ ಇಲ್ಲ ಸರ್. ತಲೆ ಇಲ್ವಲ್ಲ ಸರ್, ತಲೆ ಇಲ್ವಲ್ಲ. ನೀವು ಹಂಗ್ ಲೆಕ್ಕ ಹಾಕ್ಬಿಡ್ಬೇಕು ನೆಗೆಟಿವ್, ತಲೆ ಇಲ್ಲ ಅಂತ. ತಲೆ ಇಲ್ಲ ಅಂದ್ ಇವಾಗ ತಲೆ ಇದ್ದವನು ಎಲ್ಲ ಒಂದು ಲಿಮಿಟ್ ಅಲ್ಲಿ ಯೋಚನೆ ಮಾಡ್ತೀವಿ, ಒಂದು ರೂಮಲ್ಲಿ ಯೋಚನೆ ಮಾಡ್ತೀವಿ. ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿದಾಗಲೇ ನಿಮ್ಗೆ ಐಡಿಯಾಸ್ ಹೆಂಗಿರ್ತದೆ ಅಂದ್ರೆ ಇಟ್ಸ್ ಎ ರೆವಲ್ಯೂಷನರಿ ಐಡಿಯಾ ಇರ್ತದೆ. ಅದು ಪಾಸಿಟಿವ್ಗೂ ಸಾಧ್ಯ, ನೆಗೆಟಿವ್ಗೂ ಸಾಧ್ಯ. ಅದಕ್ಕೆ ನಮ್ಮಲ್ಲಿ ಕಬೀರ್ ಅಂತ ಜ್ಞಾನಿ ಏನಂತ ಹೇಳಿದ್ರೆ, ಹರ್ ಹದ್ ಪೆ ಸಬಿ ಗಯೇ, ಬೇಹದ್ ಪೆ ಗಯಾ ನ ಕೋಯ್, ಬೇಹದ್ ಕೆ ಮೈದಾನ್ ಪೆ ಕಬೀರಾ ಸೋಯ್. ಎಲ್ರು ಒಂದು ಪರದೆ, ಒಂದು ಲೈನ್ ಆಫ್ ಕ್ರಾಸ್ ಅಂತಾರೆ, LOC, ಲೈನ್ ಆಫ್ ಕಂಟ್ರೋಲ್. ಲೈನ್ ಆಫ್ ಕಂಟ್ರೋಲ್. ಆ ಲೈನ್ ಆಫ್ ಕಂಟ್ರೋಲ್ ಅನ್ನೋದು ಇವ್ರಿಗೆ ಇಲ್ವೇ ಇಲ್ಲ ಅವ್ರ ಲೈಫಲ್ಲಿ. ಎಲ್ಲಿಗೆ ಬೇಕಾದ್ರು ಈ ಔಟ್ ಆಫ್ ದ ಬಾಕ್ಸ್ ಎಲ್ಲಾದ್ರಲ್ಲಿ ಆಲೋಚನೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಬೇಕು ಜಾಸ್ತಿ ಅಂತ ಇಷ್ಟ ಬರ್ತದೆ. ಈ ಎಕ್ಸ್ಪೆರಿಮೆಂಟ್ ಮಾಡುವಾಗ R&D ಅಂತಾರೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಈ ಡಿಪಾರ್ಟ್ಮೆಂಟ್ ಎಲ್ಲಾದ್ರಲ್ಲಿ ಇರ್ತದೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ. ರಿಸರ್ಚ್ ಒಮ್ಮೊಮ್ಮೆ ಡೆವಲಪ್ಮೆಂಟ್ ಆಯ್ತು ಅಂದ್ರೆ ಓಕೆ, ಡೆಸ್ಟ್ರಾಯ್ ಆದ್ರೆ ಚಾನ್ಸ್ ಇರುತ್ತಲ್ಲ. ರಿಸರ್ಚ್ ಆಗಿದ್ರೆ ಡೆಸ್ಟ್ರಾಯ್ ಆಯ್ತು. ಅದರಿಂದ ಇವರ ರಿಸರ್ಚ್, ಇವ್ರು ಮಾಡೋ ಟ್ರಯಲ್ ಅಂಡ್ ಎರರ್ ಒಮ್ಮೊಮ್ಮೆ ಲೈಫ್ ನ ಹೆಂಗ್ ತಗೊಂಡೋಗುತ್ತೆ ಅಂದ್ರೆ ದೇವ. 16ನೇ ತಾರೀಕು ಸೈಫ್ ಅಲಿ ಖಾನ್. ನನಗಿಂತ 20 ವರ್ಷ ಚಿಕ್ಕವ್ರನ್ನ ಮದುವೆ ಮಾಡ್ಕೊಳಕ್ಕೆ ಎಂತವನ್ಗೊಂದು ಸ್ವಲ್ಪ ಇಂಟ್ರೆಸ್ಟ್ ಇರ್ತದೆ. ನನಗೆ 53 ವರ್ಷ 33 ಯಾವ್ದೋ ಸಿಕ್ತು ಅಂದ್ರೆ ಖಂಡಿತವಲ್ಲ ಒಂದು ಜಾಲಿನೇ ಅದು. ಒಂದು ಗಂಡ್ಸು 23, 24ರಲ್ಲಿ ಇದ್ಕೊಂಡು 25ರಲ್ಲಿ ಇದ್ಕೊಂಡು ಅವನ ಹೆಂಡತಿ 36 ಅಂದ್ರೆ ಅಮೃತ ಸಿಂಗ್. ಹೌದು. ಆ ಎಕ್ಸ್ಪೆರಿಮೆಂಟ್ 16ನೇ ತಾರೀಕು ಅದು ಮಾಡಿದ್ರು, ಇದು ಮಾಡಿದ್ರು, ಊಟನೂ ಮಾಡಿದ್ರು, ಕರೀನಾ ಕಪೂರ್ದು ಮಾಡಿದ್ರು. ಈಗ ಇನ್ನೊಂದು ಮಗುನು ಮಾಡ್ತಾವ್ರೆ ಸರ್. ಅದಕ್ಕೆ ಸರ್ ಈಗ ಇನ್ನೊಂದು ಮಗು ಬೇರೆ ಮಾಡ್ತಾವ ಸರ್. ಎಲ್ರು ಕರೀನಾ ಕಪೂರ್ ಏನ್ ಹೆರಿಗೆ ಮಿಷಿನ್ ಆಗ್ಬಿಟ್ಟಲ್ಲ ನೀನು ಅಂತ. ಕರೀನಾ ಕಪೂರ್ ಜೊತೆ ಥರ್ಡ್ ಬೇಬಿನಾ? ಹೌದಪ್ಪ, ಸೆಕೆಂಡ್ ಬೇಬಿ ಗೊತ್ತು ನಂಗೆ. ಸೆಕೆಂಡ್ ಮ್ಯಾರೇಜ್, ಥರ್ಡ್ ಬೇಬಿ ಅಂತ. ಈಗಪ್ಪ ಆಮೇಲೆ ಹೆಸರೆಲ್ಲ ಎಂತೆಂತದ್ದು ಹೆಸರು ಇಟ್ಟು ಏನೇನ್ ಎಕ್ಸ್ಪೆರಿಮೆಂಟ್, ಪರ್ಸನಲ್ ಆಮೇಲೆ ಚಾರ್ಲಿ ಚಾಪ್ಲಿನ್ ಎಲ್ಲ ಕಮ್ಯುನಿಸ್ಟ್ ರಿಲೇಟೆಡ್ ಅಲ್ಲಿ ಮಾತಾಡಿ ಏನ್ ಅಮೆರಿಕನ್ದೆಲ್ಲ ಬಾಯ್ ಕಟ್ ಆಗಿಲ್ವ ಎಲ್ಲ ಕಳ್ಸಿದ್ರಲ್ಲ ಅವ್ರನ್ನ. ಸೇರ್ಸ್ತಾನೆ ಇರ್ಲಿಲ್ವಲ್ಲ, ಒಳಗಡೆನೆ ಬರ್ಬಾರ್ದು ಅಂತ ವಿಧಿಸ್ಬಿಟ್ಟಿದ್ರಲ್ಲ ಅವ್ರನ್ನ. ಏನೇನ್ ಎಕ್ಸ್ಪೆರಿಮೆಂಟ್, ಕಾಮಿಡಿಯಲ್ಲಿ ಎಕ್ಸ್ಪೆರಿಮೆಂಟ್. ಓಕೆ, ಕಾಮಿಡಿ ಕಿಂಗ್, ಹಾಸ್ಯ ಕಲಾವಿದ. ಲೈಫಲ್ಲಿ ಹೆವಿ 80 ವರ್ಷದಲ್ಲಿ ಮದುವೆ ಮಾಡ್ಕೊಂಡು ಮಗು ಆಯ್ತು ಅವ್ರಿಗೆ. 80ರಲ್ಲಿ ಮದುವೆ ಮಾಡ್ಕೊಂಡವ್ರೆ. ವಾಟ್ ಎ ಕಾಮಿಡಿ. 78ರಲ್ಲಿ ಹುಚ್ಚುಚ್ಚಾಗಾಡ್ತಾವ್ ಟ್ರಂಪ್. 78 ವರ್ಷಕ್ಕೆ 80ರಲ್ಲ ಚಾರ್ಲಿ ಚಾಪ್ಲಿನ್. ಅವಾಗ ಮಗು ಮಾಡ್ಕೋಬೇಕು ಅಂತೆಲ್ಲ ಇತ್ತು ಅಂತ ಏನ್. ಆದ್ರೆ
ಔಟ್ ಆಫ್ ದ ಬಾಕ್ಸ್ ಎಲ್ಲ ಯೋಚನೆ ಮಾಡೋ ಆ ಕಾಮಿಡಿ ಇದ್ದಕ್ಕೋಸ್ಕರನೇ ಅವ್ರು ಹಂಗೆ ಅಲ್ವಾ. ಆಮೇಲೆ ಫಿಲಾಸಫಿನೂ ಹಂಗೆ ಇರುತ್ತೆ. ನಾನ್ ನಿಮ್ಮೆಲ್ಲ ನಗಿಸ್ತೀನಿ, ನನ್ನ ನಗು ಏನು ಅಂತ ನನ್ನ ಮಳೆ ಹನಿ ಬಂದಾಗ ಅದು ನನ್ಗೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇತ್ತಂತ ಫಿಲಾಸಫಿ. ಅವ್ರ ಫಿಲಾಸಫಿಗಳು ಬಂದು ಗುಡ್ ಥಿಂಗ್ಸ್ ಗಿವನ್ ಅಂಡ್ ರಿಸೀವ್ಡ್ ಇನ್ ಸೈಲೆನ್ಸ್ ಅಂತ ಹೇಳ್ತಾ ಇದ್ರು. ರಿಯಲ್ ಅಂಡ್ ನೋಬಲ್ ಥಿಂಗ್ಸ್. ರಿಯಲ್ ಅಂದ್ರೆ ನಿಜ, ನೋಬಲ್ ಅಂದ್ರೆ ಉನ್ನತವಾದಂಥದ್ದು. ರಿಯಲ್ ಅಂಡ್ ನೋಬಲ್ ಥಿಂಗ್ಸ್ ಗಿವನ್ ಅಂಡ್ ರಿಸೀವ್ಡ್ ಇನ್ ಸೈಲೆನ್ಸ್. ಎಂತ ದೊಡ್ಡ ಇದನ್ನ ಡಿಕೋಡ್ ಮಾಡೋಷ್ಟೊತ್ತಿಗೆ ಒಂದ್ ದಿನ ಮಾತಾಡ್ಬೋದು ಅಂತ ಫಿಲಾಸಫಿನ ಹೇಳ್ದಂತವ್ರಲ್ಲ ಇವರೇ. 7ನೇ ತಾರೀಕು ಕಮಲ್ ಹಾಸನ್. ಆಕ್ಟಿಂಗ್ ವಿಷಯದಲ್ಲೆಲ್ಲ ಏನಿಲ್ಲ, ಬೆಂಕಿ ಹಚ್ಚೋದ್ರಲ್ಲಿ ಏನೇನ್ ಕೆಲಸ ಮಾಡ್ಬಿಟ್ಟು ಹೋಗ್ಬಿಡ್ತಾನೆ ಮನುಷ್ಯ. ರಿಲೇಶನ್ಶಿಪ್ ಒಂದು 4-5 ಮದುವೆ, 3-4 ಮದುವೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ರಿಸರ್ಚ್ ಡೆಸ್ಟ್ರಾಯ್. ನಾನು ಇವ್ರಿಗೆ ಇವರೆಲ್ಲ ನನ್ ತುಂಬಾ ಕ್ಲೋಸ್ ಇದ್ದಾರೆ. ಎಂತದೆಲ್ಲ ಸೆಲೆಬ್ರಿಟಿ, ನಾನು ಸೆಲೆಬ್ರಿಟೀಸ್ ಜೊತೆನೇ ಇರೋದು, ಅವ್ರನ್ನೆಲ್ಲ ಹತ್ರದಿಂದ ನೋಡ್ಬಿಟ್ಟಿರೋದ್ರಿಂದ ನಾನು ಮೋರ್ ಪ್ರಾಕ್ಟಿಕಲ್. ನಾನು ಇಷ್ಟೆಲ್ಲ ಮಾತಾಡಿ ಇಷ್ಟು ಅಥೆಂಟಿಕೇಶನ್ ಆಗಿ ಕೊಡ್ತಾ ಇದ್ದೀನಿ, ಕನ್ವಿಕ್ಷನ್ ಜೊತೆ ಮಾತಾಡ್ತಿದ್ದೀನಿ ಅಂದ್ರೆ ಈ ನಂಬರ್ ಅವ್ರ ಜೊತೆ ಹಂಗೆ ಪಳಗ್ಬಿಟ್ಟಿದ್ದೀನಿ ನಾನು ಇವ್ನು ಹೇಳಿದ್ನಲ್ಲ ಅಕ್ಷಯ್, ಇವ್ನು 24ನೇ ತಾರೀಕು ಹಿಂಗಿದ್ದಾನೆ ಅಂದ್ರೆ ನಾನು ಅಲ್ಲಿಂದಾನೇ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ, ಸಣ್ಣ ಮಕ್ಕಳಿಂದ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಅವರು ನಾನ್ ಸಣ್ಣ ಮಕ್ಕಳು ನೋಡಿದವರೆಲ್ಲ ಇವತ್ತು ದೊಡ್ಡ ದೊಡ್ಡ ಹುಡುಗರಾಗ್ಬಿಟ್ಟಿದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಬಿಟ್ಟಿದ್ದಾರೆ, ಈ ತರ ಸೆಲೆಬ್ರಿಟಿಗಳಾಗ್ಬಿಟ್ಟಿದ್ದಾರೆ. ಆಗ ಈ 7-16-25 ಇವರು ಮಾಡ್ಕೊಂಡಿರೋ ಕೆಲಸಗಳನ್ನ ನಾವು ಯಾವ ತರ ತಗೊಂಡು ಹೋಗಕ್ಕಾಗತ್ತೆ. ಅದರಿಂದ ಇವ್ರಿಗೆ ನಾವು 25ನೇ ತಾರೀಕು ಅಟಲ್ ಬಿಹಾರಿ ವಾಜಪೇಯಿ, ಡಿಸೆಂಬರ್ 25ನೇ ತಾರೀಕು ಜೀಸಸ್ ಕ್ರೈಸ್ಟ್. ಸರ್ ಇದು ಕಂಡಿಡಿದ್ರಲ್ಲಪ್ಪ, ಅದೇ ಕಂಡಿಡಿದ್ರೆ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಅಣು ಅಣು ಪೋಖ್ರಾನ್. ಪೋಖ್ರಾನ್ ಯಾರು ಮಾಡಬಾರ್ದು ಅಂತ ಹೇಳಿದಾಗ ತಲೆ ಯೂಸ್ ಮಾಡಿ ಅಲ್ಲಿ ಇದ್ದಿದ್ದು ಯಾರು 15ನೇ ತಾರೀಕು ಕೊಟ್ಟರು. 15 ಅದಕ್ಕೆ ಹೇಳಿದೆ, ಶುಕ್ರ ಅಂದ್ರೆ ಅವ್ರು ಹಿಡಿದ್ಬೇಕು ದುಡ್ಡು. ಶುಕ್ರ ಹಿಡ್ದಿದ್ದಕ್ಕಾಗಿದ್ದು ವಾಜಪೇಯಿ. ಅವ್ರ ತರ ಆಕ್ಚುಲಿ ಇಂದಿರಾ ಗಾಂಧಿ ಅವ್ರ ಕಡೆಯಿಂದನೇ ಇತ್ತು, APJ ಅಬ್ದುಲ್ ಕಲಾಂಗೆ ಸೆಟ್ ಆಗ್ಲಿಲ್ಲ ಅವತ್ತಿನ ಕಾಲದಿಂದ ಮಾಡ್ಬೇಕು ಅಂತ. ಇವ್ರು ಅವ್ರ ಜೊತೆ ಎಲ್ಲ ಬಂದು ಕೊಟ್ಬಿಟ್ಟೋದವ್ರೆ. ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಈ ಕಡೆ. ಹೌದು. ಓ ಕರೆಕ್ಟ್ ಮಿಸೈಲ್ ಮ್ಯಾನ್ ಅಂತ. ಮಿಸೈಲ್ ಇವರೆಲ್ಲ ಫ್ಲೈಟ್ ಪೈಲಟ್ಸ್ ಇವರೆಲ್ಲ ಅವರು ಕೂಡ ವಿಮಾನಗಳನ್ನ ಕಂಡಿಡ್ದಿದ್ದು ಅದೆಲ್ಲ ಮಾಡಿದಲ್ಲ ಮಿಸೈಲ್ಸ್. ಅದರಿಂದ ಆಗ 7-16-25 ಆಮೇಲೆ ಅಷ್ಟೇ ನೋಡಿ, ಅವ್ರು ಎಷ್ಟು ಹೇಳ್ತಿದ್ರು ಅವರು, ನಾನ್ ಬ್ಯಾಚುಲರು ಆದ್ರೆ ನಾನೇನು ಸನ್ಯಾಸಿ ಅಲ್ಲ, ಮದ್ವೆ ಆಗಿಲ್ಲ ನನಗೆ, ಅದಕ್ಕೋಸ್ಕರ ನಾನು ಸ್ಪಿನ್ಸ್ಟರ್ ಬ್ಯಾಚುಲರ್ ಅಲ್ಲ. ಕರೆಕ್ಟ್. ನನಗೆ ಮದ್ವೆ ಆಗಿಲ್ಲ, ಹೆಂಡತಿ ಇಲ್ಲ ಅಷ್ಟೇ, ಅದಕ್ಕೋಸ್ಕರ ಎಲ್ಲ ಮಾಡ್ತಾ ಇದ್ರು ಅವರು. ಇಷ್ಟು ಓಪನ್ ಆಗಿ ಹೇಳ್ಕೊಳ್ತಾ ಇದ್ರು. ಅಂದ್ರೆ ಅವ್ರದ್ದು ಒಂದ್ ಸ್ವಲ್ಪ ಡಿಗ್ನಿಫೈಡ್ ಜಾಬ್ ಅನ್ನೋದಕ್ಕೋಸ್ಕರ ಅವ್ರದ್ದು ಜಾಸ್ತಿ ಯಾರು ಅವ್ರ ಕಡೆಯವರು ಎಕ್ಸ್ಪ್ಲೋರ್ ಮಾಡಕ್ ಹೋಗಿಲ್ಲ. ಈ 14ನೇ ತಾರೀಕು ಕೊಟ್ಟರು ಸೈಫ್ ಅಲಿ ಖಾನ್, 7ನೇ ತಾರೀಕು ಕೊಟ್ಟರು ಕಮಲ್ ಹಾಸನ್, ಇವ್ರದೆಲ್ಲ ಬಿಡಿ ಎಲ್ಲ ಓಪನ್ ಮತ್ತೆ ವಾಜಪೇಯಿ ಇದ್ದ ಟೈಮಲ್ಲಿ ಅಷ್ಟು ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ. ಡಿಡಿ ನ್ಯೂಸ್ ಬಿಟ್ರೆ ಅಷ್ಟಿರಲಿಲ್ಲ. ಓಕೆ